ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಮೇಕಪ್ ಒಂದು ಹೆಣ್ಮಗು ಅವಹೇಳನಕಾರರಿಗೆ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಮಾತಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೋರಾಟ, ಅವರ ಒಂದು ಇದು ಶ್ರಮ ಮತ್ತು ಒಂದು ಪಕ್ಷದ ನಿಷ್ಠೆ ಬಗ್ಗೆ ಎಲ್ಲೋ ಒಂದು ಕಡೆ ಚಾಲೆಂಜ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಇಂಥ ಒಂದು ಮಹಿಳೆ ಎಲ್ಲೋ ಒಂದು ಕಡೆ ಜವಾಬ್ದಾರಿ ಮಾಡಬೇಕು. ನೀವು ಮಾತಾಡಬೇಕಾದ್ರೆ ಬಾಯಿ ಇಡ್ತದಲ್ಲ ಮಾತಾಡಬೇಕು. ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಹೋರಾಡ್ತಿರೋದು ಸರ್ಕಾರದ ವಿರುದ್ಧ ಮತ್ತು ಕಬ್ಬು ಬೆಳೆಗಾರರಿಗೆ ನ್ಯಾಯ ಕೊಡಿಸುವುದಾಗಿ ಮತ್ತು ಮೆಕ್ಕೆಜೋಳದವರಿಗೆ ಸೂಕ್ತ ಬೆಲೆಯನ್ನು ಕಟ್ಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಮತ್ತು ತುಂಗಭದ್ರಾ ಏನು ಅಣೆಕಟ್ಟು ಅಲ್ಲಿ ಆ ಒಂದು ಸುತ್ತಮುತ್ತಲಿನ ಪ್ರದೇಶದವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಿದ್ದಾರೆ. ಎಲ್ಲೋ ಅಂತೇಳಿ ನೀವು ಕೊಡುವಂಥ ಹೇಳಿಕೆಗಳು ಎಲ್ಲೋ ಒಂದು ಕಡೆ ನೀವು JDS ಅಲ್ಲಿ ಇವತ್ತು ಎಷ್ಟೋ ಜನ ಉಂಡು ತಿಂದು ಇಲ್ಲಿ ಹೋಗಿಂದ ಬೇರೆ ಪಕ್ಷದಲ್ಲಿ ಅಧಿಕಾರಗಳನ್ನ ಪಡ್ಕೊಂಡು ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಲಘುವಾಗಿ ಮಾತಾಡ್ತಿದ್ದೀರಾ ಅಂದರೆ ನಿಮ್ಗೇನಾದರೂ ಜವಾಬ್ದಾರಿ ಇದೆಯಾ? ಮಾನ ಮರ್ಯಾದೆ ಇದೆಯಾ? ಒಬ್ಬ ಹೆಣ್ಮಗುವಾಗಿ ನೀವು ಲಿಫ್ಟಿಗೆ ಹಾಕ್ಕೊಂಡು ಮೇಕಪ್ ಹಾಕ್ಕೊಂಡು ನೀವು ಮೇಕಪ್ ಪ್ರಾಣಿ ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಅವಹೇಳನಕಾರಿ ಮಾತಾಡ್ತೀರಾ ಅಂದರೆ ಏನು ನೈತಿಕತೆ ಇದೆ? ಎಲ್ಲೋ ಒಂದು ಕಡೆ ದೇವೇಗೌಡರು ಅಪ್ಪಾಜಿ ಕಟ್ಟಿದಂಥ ಈ ಒಂದು ಪ್ರಾದೇಶಿಕ ಪಕ್ಷ 25 ವರ್ಷದ ಸಂದರ್ಭದಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ನಿಖಿಲ್ ಅವರು ಒಂದು ಒಂಟಿ ಸಲಗದಂತೆ ಇವತ್ತು ನಮ್ಮ ಕುಮಾರಣ್ಣನವರ ಹೆಸರನ್ನು ಇವತ್ತು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸ್ಕೊಂಡು ರೈತರ ಪರ ನಿಂತಿದ್ದಾರೆ. ಅಂಥ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಲಘುವಾಗಿ ಮಾತಾಡ್ತೀರಾ ಅಂದರೆ ಏನು ನೈತಿಕತೆ ಇದೆ ನಿಮಗೆ? ಎಲ್ಲೋ ಒಂದೆಡೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಮಾತಾಡಿದ್ರೆ ಸೂಕ್ತವಾದಂಥ ಸಂದರ್ಭದಲ್ಲಿ ನೀವು ಕ್ಷಮಾಪಣೆ ಕೇಳಬೇಕು ರಾಜ್ಯದ ಜನತೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. JDS ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ JDS ಕುಮಾರಣ್ಣನ ಅಭಿಮಾನಿಯಾಗಿ ಅಂತೇಳಿ ಈ ವಿಡಿಯೋನ ಮುಗಿಸಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ